ಮಂಡ್ಯ ಚುನಾವಣಾ ಕಣದಲ್ಲಿ ಇದೀಗ ಜಾತಿ ಸಂಘರ್ಷ ಅನ್ನೋದು ಜೋರಾಗ್ತಾ ಇದೆ. ಜಾತಿ ರಾಜಕೀಯ ಕೂಡ ತಾರಕಕ್ಕೆ ಏರ್ತಾ ಇದೆ. ಒಬ್ಬರಿಗೊಬ್ರು ಮಾತನಾಡ್ಕೊಳ್ತಾ ಇದ್ದಾರೆ. ಅವ್ರು ಆ ಜಾತಿ ಇವ್ರು ಈ ಜಾತಿ ಅಂತ. ಇದು ಗೊತ್ತೇ ಇದೆ ನಿಮ್ಗೆ. ಶಿವರಾಮೇಗೌಡರು ನಾಯ್ಡು ಜನಾಂಗ ಆಗ್ಬಿಡುತ್ತೆ, ಇಡೀ ಮಂಡ್ಯ ನಾಯ್ಡುಮಯ ಆಗ್ಬಿಡುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಜೋಡೆತ್ತು ಅಸ್ತ್ರಕ್ಕೆ ಜೆಡಿಎಸ್ ಈಗ ಜಾತಿಯ ಅಸ್ತ್ರವನ್ನ ಕೂಡ ಪ್ರಯೋಗಿಸಿದೆ. ಪದೇ ಪದೇ ಒಂದಿಲ್ಲೊಂದು ವಿವಾದವನ್ನ ಸೃಷ್ಟಿಸ್ತಾ ಇರೋ ಸಂಸದ ಶಿವರಾಮೇಗೌಡ ನಾಯ್ಡುಗಳ ವಿರುದ್ಧ ಗೌಡ್ರನ್ನ ಎತ್ತಿ ಕಟ್ಟಿದ್ದಾರೆ. ಸುಮಲತಾ ನಾಯ್ಡು, ದರ್ಶನ್ ಕೂಡ ನಾಯ್ಡುನೇ. ಮಂಡ್ಯವನ್ನ ನಾಯ್ಡುಮಯವಾದ್ರೆ ಗೌಡ್ರಲ್ಲಿ ಹೋಗ್ಬೇಕು ಅಂತ ಶಿವರಾಮೇಗೌಡರು ಪ್ರಶ್ನೆಯನ್ನ ಮಾಡಿದ್ದಾರೆ. ಉಪಚುನಾವಣೆಯ ವೇಳೆ ಅಂಬರೀಶ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದ ಶಿವರಾಮೇಗೌಡ ಈಯಪ್ಪನನ್ನ ಕಾಂಗ್ರೆಸ್ಗೆ ಕರೆತಂದು 20 ವರ್ಷ ನಾನು ಹಾಳಾದೆ ಅಂದಿದ್ದಾರೆ. ಸುಮಲತಾ ಟೂರಿಂಗ್ ಟಾಕೀಸ್ ಅನ್ನ 18ನೇ ತಾರೀಕು ಪ್ಯಾಕಪ್ ಮಾಡಿಸಿ ಕಳಿಸಬೇಕು ಅಂದಿದ್ದಾರೆ. ಸಂಸದ ಶಿವರಾಮೇಗೌಡ ಹೇಳಿಕೆಯ ವಿರುದ್ಧ ಸುಮಲತಾ ಸಹಿತ ಸ್ಟಾರ್ ನಟರುಗಳಾದ ದರ್ಶನ್, ಯಶ್ ತಿರುಗಿ ಬಿದ್ದಿದ್ದಾರೆ. ಜಾತ್ಯತೀತೆ ಅಂದ್ರೆ ಇದೇನಾ ಅಂತ ಸುಮಲತಾ ಪ್ರಶ್ನೆ ಮಾಡಿದ್ರೆ, ತವರು ಮನೆ ಬಿಟ್ಟು ಗಂಡನ ಮನೆ ಸೇರಿದ್ದ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತನಾಡುವುದು ಸರಿನಾ ಅಂತ ನಟ ಯಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಡು ಮನುಷ್ಯ ಅಂತ ಫಿಲಂ ಸ್ಟೈಲ್ ಅಲ್ಲೇ ಡೈಲಾಗ್ ಅನ್ನ ಹೊಡೆದಿದ್ದಾರೆ ದರ್ಶನ್. ಸಂಬೋರ್ಡ್ ಮನೆಗಳ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಲ್ಲೊಂದು ಮನೆ ಕೊಡ್ಸೋಣ ಅಂತ ಬಂದು ಮಾನವ ಮರ್ಯಾದೆ ಇಲ್ವಾ ನನ್ನ ಮಗನ ನಿನಗೆ? ಮಂಡ್ಯದ ಅಂಬರೀಶ್ ಬೆಳಿಗ್ಗೆ ಜೊತೆಲೇ ಇದ್ದೆ, ಅವ್ರು ಮಂತ್ರಿ ಆಗಿದ್ದ ಕೇಳಿದೆ ಕನ್ನಡ 20 ಸಾರಿ ಕೇಳಿದ್ರೆ ಇಲ್ಲ, ಅವನಿಗೊಂದು ಮನೆ ಕೊಡಕ್ ಆಗ್ಲಿಲ್ಲ. ಇದು ಅಂಬರೀಶ್ ಕೊಡಕ್ ಆಗ್ಲಿಲ್ಲ ಅಂತ ಧರ್ಮಪತಿಯವರಾಗಿರೋರು ನೀವು ನನಗೆ ಭರವಸೆ ಕೊಡವೆ ಅಂತ ಹಸು ಚಾತ್ರಿ ಇಟ್ಕೊಂಡು ಕೇಳ್ತಾರಲ್ಲ ತೆಲುಗು ಫಿಲ್ಮ್ ಸ್ಟೈಲ್ ನಲ್ಲಿ. ಎಲ್ಲಿಗೋಗಿದ್ರು ಯಾಕೆ ಮಂಡ್ಯಕ್ಕೆ ಮನೆ ಕೊಡಿಸಿರ್ಲಿಲ್ಲ? ಆಗ ಗೌರಮ್ಮಂಗೆ ಮಲ್ಲಿಟ್ಬಿಟ್ಟು ಅಂಬರೀಶ್ ಅವರು ಸತ್ತಾಗ ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಇಲ್ಲದೆ ಜನ ಎಲ್ಲರೂ ಸೇರಿಸಿ ಮೆರವಣಿಗೆ ಮಾಡ್ಕೊಂಡು ಮಾಡಿದ್ದಕ್ಕ ಬಾಯಿ ತಂದ್ರಲ್ಲ, ನಮ್ಮ ಅಂಬರೀಶ್ ಅಣ್ಣ ಅಂತ ನೀವೆಲ್ಲ ನೋಡಕ್ ಬಂದ್ರಲ್ಲ, ಓ ಇವರೆಲ್ಲ ನಮ್ಗೆ ಹಾಕಿಲ್ಲ, ಇವತ್ತಲ್ಲಿ ಓದ್ತಾರೆ ಮನೆಗೆ ಈಗ ಅದು ಬೇರೆ ಹೇಳಿ ಕೇಳಿ ಜಾತ್ಯತೀತ ಜನತಾದಳ ಅಂತಾರೆ. ಜಾತಿ ಬಿಟ್ಟರೆ ಇನ್ನೇನು ಇಲ್ಲ ವಿಷಯ ಅವ್ರಿಗೆ. ಜನ ಏನು ಮುಟ್ಟಾಳ್ರಲ್ಲ ಬಿಡಿ. ಅದು ಮಂಡ್ಯದ ಜನತೆ ಅಂದ್ರೆ ಅಂತೂ ತುಂಬಾ ಅವರು ಬುದ್ಧಿವಂತರಿದ್ದಾರೆ. ಇಂಥ ಮಾತುಗಳಿಗೆ ಒಂದ್ಸಲ ಏನೋ ನಂಬಿ ಮೋಸ ಹೋಗ್ಬೋದು, ಪ್ರತಿ ಸಲ ಹೋಗಲ್ಲ. ಈಗ ಓಟಾಗಿ ಕನ್ವರ್ಟ್ ಆಗುತ್ತೋ ಇಲ್ದೋ ಅದೆಲ್ಲ ನನಗೆ. ಸುಮಲತಾ ಅವ್ರು ನಿಂತಿದ್ದಾರೆ, ಅವರು ನಮ್ಮ ಒಂದು ಯಾವುದೋ ಒಂದು ಕೆಲಸ ಮಾಡ್ತೀನಿ ಅಂತ ಹೊರಟಿದ್ದಾರೆ, ಅದಕ್ಕೆ ಬೆಂಬಲ ನಾವು ಕೊಡಬೇಕು. ನನ್ನ ಕೈಲಾಗಿದ್ದ ಒಬ್ಬ ಓಟ್ ಹಾಕ್ಲಿ ಬಿಡಿ, ಅವ್ರ ಪ್ರೀತಿಗೋಸ್ಕರ ನಾನು ಬಂದು ನಿಂತ್ಕೋತೀನಿ. ಆ ಒಂದು ಓಟ್ ಅವ್ರಿಗೆ ಬಂದರೂ ನನಗೆ ಖುಷಿನೇ. ನಾವೆಲ್ಲ ಒಂದು ಋಣ ಸಂದಾಯ ಮಾಡ್ದಂಗೆ. ಎಷ್ಟು ಮಟ್ಟಿಗೆ ಕನ್ವರ್ಟ್ ಆಗುತ್ತೆ ಅನ್ನೋದು ಜನ ತೋರಿಸ್ತಾರೆ, ಜನ ಡಿಸೈಡ್ ಮಾಡ್ತಾರೆ. ನಾನು ಕೇಳ್ತೀನಿ, ನಿಮ್ಮ ಮೂಲಕ ಕೇಳ್ತೀನಿ, ಇವತ್ತು ದರ್ಶನ್ ಬಂದವಲ್ಲ ಇವನು ನಾಯ್ಡು, ಮಕ್ಕಳು ನಾಯ್ಡು, ಗೌಡ್ರುಗಳ ಏನಾಗ್ಬೇಕು? ನಾಯ್ಡುಗಳ ಭಯನ ಮಂಡ್ಯ ಜಿಲ್ಲೆ ಮಾಡಕ್ ಬೆಂಗಳೂರಲ್ಲೆಲ್ಲ ವರ್ಷ ಹೋಗ್ತಿದ್ದ ನಾಯ್ಡುಗಳು. ಈ ಜಾತ್ಯತೀತ ಜನತಾದಳ ಅಂತಾರೆ. ಜಾತಿ ಬಿಟ್ಟರೆ ಇನ್ನೇನು ಇಲ್ಲ ವಿಷಯ ಅವ್ರಿಗೆ. ಜನ ಏನು ಮುಟ್ಟಾಳ್ರಲ್ಲ ಬಿಡಿ. ಅದು ಮಂಡ್ಯದ ಜನತೆ ಅಂದ್ರೆ ಅಂತೂ ತುಂಬಾ ಅವರು ಬುದ್ಧಿವಂತರಿದ್ದಾರೆ. ಇಂಥ ಮಾತುಗಳಿಗೆ ಒಂದ್ಸಲ ಏನೋ ನಂಬಿ ಮೋಸ ಹೋಗ್ಬೋದು, ಪ್ರತಿ ಸಲ ಹೋಗಲ್ಲ. ಏನಾಗುತ್ತೆ ನೋಡಿ, ಒಂದು ಯಾವುದೋ ಒಂದು ಹೆಣ್ಮಗಳು ಹುಟ್ಟಿದ ಮನೇಲಿ ದೀಪ ಹಚ್ತಾಳೆ, ಅದಾದಮೇಲೆ ಗಂಡನ ಮನೆಗೆ ಬಂದು ತನ್ನ ಒಂದು ಜೀವನ ಸಾಗಿಸ್ತಾರೆ. ಅಲ್ಲಿಗೆ ತಂದೆ ತಾಯಿ ಮನೆಗೆ ಹೋದರೆ ನಾವು ಅಲ್ಲಿ ಕೊಟ್ಬಿಟ್ಟಿದ್ದೀವಿ, ನನ್ನ ಮಗಳು ಆ ಫ್ಯಾಮಿಲಿಗೆ ಸೇರಿದವಳು ಅಂತಾರೆ. ಇಲ್ಲಿಯವರು ಇಲ್ಲ, ಈ ಊರವರೆಲ್ಲ ಆ ಫ್ಯಾಮಿಲಿಗೆ ಸೇರಿದವರು ಅಂತ. ಎಲ್ಲಿಗೆ ಹೋಗ್ಬೇಕಾಗಿರೋ ಹೆಣ್ಮಕ್ಳು? ಸೊ ಯಾವ ಹೆಣ್ಮಗಳು ಯಾವ ಕುಟುಂಬಕ್ಕೆ ಬಂದು ಆ ಕುಟುಂಬದ ಮನೆ ದೀಪ ಹಚ್ತಾಳೋ ಬೆಳಗ್ತಾಳೋ ಅವಳು ಅಲ್ಲಿಗೆ ಸೇರಿದವಳು ಅಂತ ಪದ್ಧತಿ ಇದೆ. ಅದು ಕಾಮನ್ ಸೆನ್ಸು. ಆ ಕಾಮನ್ ಸೆನ್ಸ್ ಇಲ್ಲದೆ ಇವರು ಗೌಡ್ತಿನ ಅಲ್ವಾ ಜಾತಿಗಳೆಲ್ಲ ತರೋದಿದೆಯಲ್ಲ, ಅದೆಲ್ಲ ತಪ್ಪು. ಜನ ನೋಡ್ತಾ ಇದ್ದಾರೆ. ಎಲ್ಲ ಟೈಮು ಒಂದೇ ಥರ ಇರಲ್ಲ, ಅದಕ್ಕೆ ಪ್ರತಿಕ್ರಿಯೆ ಜನಗಳೇ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅವ್ರ ನಾಯ್ಡು, ಸುಮಲತಾ ಅವ್ರ ನಾಯ್ಡು, ನಾವು ನಮ್ಮ ಮುಸ್ಲಿಂ ಕ್ರಿಶ್ಚಿಯನ್ ಮೂರೂ ಸರ್. ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಾಡು ಮನುಷ್ಯ ಸರ್. ನಡೀತಾ ಇದೆ ಸುಮಲತಾ ಟೂರಿಂಗ್ ಟಾಕೀಸ್. ಇದು 18ನೇ ತಾರೀಕು ನಡೀತದೆ ಶೂಟಿಂಗ್ ಮಂಡ್ಯದಲ್ಲಿ. 18 ವರ್ಷ ಮಕ್ಕಳು ಇಲ್ಲ. ನೀವೆಲ್ಲ ಕೆಲಸ ಮಾಡಿದ್ರೆ ಈ ಚುನಾವಣೆಯಲ್ಲಿ ಈ ಟೂರಿಂಗ್ ಟಾಕೀಸ್ ಅವ್ರನ್ನ 18ನೇ ತಾರೀಕು ಪ್ಯಾಕ್ ಮಾಡಿಸಿ
23ನೇ ತಾರೀಕು ರಿಲೀಸ್ ಆಗಲ್ಲ ಇದು. ಡ್ರಾಮಾ ಕಂಪ್ನಿ ಅಂತ ಯಾರು ಹೇಳಿದ್ರು ಅಂತ ಜನನೇ ನೋಡಿದ್ದಾರೆ. ನಮ್ಮದು ಡ್ರಾಮಾ ಕಂಪ್ನಿ, ನಾವೆಲ್ಲ ಡ್ರಾಮಾ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಯಾರು ಹೇಳಿದ್ರು ಒಂದು ಸತಿ ನೀವೇ ರಿವೈಂಡ್ ಮಾಡಿಕೊಂಡು ನೋಡ್ಬೋದು. ಇನ್ನೊಂದೇನೆಂದರೆ, ಒಂದು ಪ್ರಾಮಾಣಿಕತೆ ಅಥವಾ ಒಂದು ಸ್ಟ್ಯಾಂಡರ್ಡು ಇರೋವ್ರ ಬಗ್ಗೆ ನಾವು ಮಾತಾಡೋಣ. ಇಂಥವ್ರ ಮಾತುಗಳಿಗೆ ನಾನು ಯಾಕೆ ಬೆಲೆ ಕೊಡಬೇಕು? ನನ್ನಿಂದ ಅವ್ರಿಗೆ ಪ್ರಚಾರ ಆದಂಗೆ ಆಗ್ತಾ ಇದೆ. ಕಾಮನ್ ಸೆನ್ಸ್ ಇಲ್ಲದೆ ಇವ್ರು ಗೌಡ್ತಿನ ಅಲ್ವಾ ಜಾತಿಗಳೆಲ್ಲ ತರೋದಿದೆಯಲ್ಲ, ಅದೆಲ್ಲ ತಪ್ಪು. ಜನ ನೋಡ್ತಾ ಇದ್ದಾರೆ. ಎಲ್ಲ ಟೈಮು ಒಂದೇ ಥರ ಇರಲ್ಲ. ಅದಕ್ಕೆ ಪ್ರತಿಕ್ರಿಯೆ ಜನಗಳೇ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ನನಗೆ ಯಾವ ಪಕ್ಷ ಇವ್ರು ಗಂಡನ ನಂಬ್ಕೊಂಡೆ 20 ವರ್ಷ ಮನೆ ಆಗ್ಬೇಕಂತ 20 ವರ್ಷ ಅಧಿಕಾರ ವಂಚಿತರಾಗಬೇಕಾದ್ರೆ ಈ ಪುಣ್ಯಾತ್ಮನ ಪಾರ್ಟಿ ಕರ್ಕೊಂಡ್ಬಿಡ್ತ ಮೇಲೆ ಅಲ್ಲ, ಅವ್ರು ಮಾತಾಡೋದು ಮಾತಾಡಲಿ, ಜನ ನಂಬಬೇಕಲ್ಲ. ಜನಕ್ಕೆ ಯಾರ ಮೇಲೆ ವಿಶ್ವಾಸ ಇದೆಯೋ ಅವ್ರಿಗೆ ಜನ ತೀರ್ಮಾನ ಮಾಡ್ತಾರೆ ಓಟು ಯಾರಿಗೆ ಹಾಕಬೇಕು ಅಂತ. ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಅದು ಅವ್ರ ಪ್ರಚಾರ, ನಾವೇನು ಹೇಳೋಕೆ ಹೋಗಲ್ಲ. ಅವ್ರು ಮಾಡ್ಕೊಳ್ಳಿ. ಗಮನಿಸ್ತಾ ಇದ್ರೆ ಸಾಕಷ್ಟು ರೀತಿಯಲ್ಲಿ ವಾಕ್ಸಮರ ಆಗ್ತಾ ಇದೆ. ಅಲ್ಲಿ ಗೌಡ್ತಿ ವಾರ ಆಗ್ತಾ ಇದೆ. ಜೊತೆಗೆ ಇಲ್ಲಿ ದರ್ಶನ್ ಮತ್ತು ಸುಮಲತಾ ಇಬ್ರು ಕೂಡ ನಾಯ್ಡು ಜಾತಿಗೆ ಸೇರಿದವರು ಅಂತ ಹೇಳಿ ಟಾಂಗನ್ನ ಕೊಡ್ತಾರೆ. ಮತ್ತೊಂದು ಕಡೆ 20 ವರ್ಷಗಳ ಹಿಂದೆ ನಾನು ಅಂಬರೀಷ್ ಅವರನ್ನ ರಾಜಕಾರಣಕ್ಕೆ ಕರೆತಂದು ನಾನು ಕಂಪ್ಲೀಟ್ ಆಗಿ ಹಾಳಾದೆ ಅಂತ ಹೇಳಿ ಸಂಸದ ಶಿವರಾಮೇಗೌಡರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನನ್ಗೆ ಅವ್ರ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರೆ. ಜೊತೆಗೆ ಈ ರೀತಿಯ ರಿಯಾಕ್ಟ್ ಅನ್ನ ಕೂಡ ಮಾಡುವಂತದ್ದು ಸಾಕಷ್ಟು ರೀತಿಯ ಬೆಳವಣಿಗೆಗಳು ಮಂಡ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಸಮರ ಕೂಡ ತಾರಕಕ್ಕೆ ಏರ್ತಾ ಇದೆ. ಮತ್ತೊಂದು ಕಡೆ ಇವತ್ತು 8 ಗಂಟೆಯ ತನಕ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ದರ್ಶನ್ ಜೊತೆಗೆ ಪ್ರೇಮ್ ಎಲ್ಲರೂ ಕೂಡ ಮಂಡ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಮತವನ್ನ ಹಾಕುವಂತೆ ಮನವಿಯನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಸುಮಲತಾ ಕೂಡ ಒಂದ್ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಜೆಡಿಎಸ್ ನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಒಬ್ಬರಿಗೊಬ್ಬರು ಇದೀಗ ವೈಯಕ್ತಿಕವಾಗಿ ಟೀಕೆಯನ್ನ ಕೂಡ ಮಾಡ್ಕೊಳ್ತಿರೋದು ಸಾಕಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ. ಜೊತೆಗೆ ಸುಮಲತಾ ಟೂರಿಂಗ್ ಟಾಕೀಸ್ ಅನ್ನ 18ನೇ ತಾರೀಕು ಪ್ಯಾಕಪ್ ಮಾಡಿಸಿ ಕಳಿಸಬೇಕು ಅಂತ ಕೂಡ ಹೇಳಿದ್ರು. ಇದಕ್ಕೆ ಸುಮಲತಾ ಕೂಡ ರಿಯಾಕ್ಟ್ ಮಾಡಿ ಯಾರು ಡ್ರಾಮಾ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ, ಜೊತೆಗೆ ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ರು. ಮತ್ತೊಂದು ಕಡೆ ಸ್ಟಾರ್ ನಟರು ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾ ಇರೋದಕ್ಕೆ ಇದೀಗ ಸಚಿವ ಜಿಟಿ ದೇವೇಗೌಡರು ವ್ಯಂಗ್ಯವನ್ನ ಆಡಿದ್ದಾರೆ. ಇಲ್ಲಿ ದರ್ಶನ್ ಪರವಾಗಿ ಸಿದ್ದರಾಮಯ್ಯ ನಿಂತಾಗ ಸಿದ್ದರಾಮಯ್ಯನ ಪರವಾಗಿ ದರ್ಶನ್ ಚಾಮುಂಡೇಶ್ವರಿಯಲ್ಲಿ ಪ್ರಚಾರವನ್ನ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯಗೆ ಬಿದ್ದ ವೋಟುಗಳು ಎಷ್ಟು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವ ಜಿಟಿಡಿಗೆ ತಿರುಗೇಟನ್ನ ಕೊಟ್ಟಿರುವ ನಟ ಯಶ್, ನಟರನ್ನ ಕಂಡ್ರೆ ನಿಮ್ಗೆ ಯಾಕೆ ಭಯ, ನೆಮ್ಮದಿಯಿಂದ ನಿದ್ರೆ ಮಾಡಿ ಅಂತ ಕಿಚಾಯಿಸಿದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. 100 ವೋಟು ಅಲ್ಲದಿದ್ರು 50 ವೋಟು ಬೀಳಲಿ ಬಿಡಿ ಅಂತ ಟೀಕೆ ಮಾಡಿದ್ದಾರೆ. ದರ್ಶನ್ ಅವರು, ಜಯಮಾಲಾ ಅವರ ಎಲ್ಲ ಚಲನಚಿತ್ರ ನಟರು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವರೆಲ್ಲರೂ ಬಂದು ಚುನಾವಣೆ ಮಾಡಿದರು. ಜನ ಮುತ್ತಿದ್ರು. ಜಂಗುಳಿ ಎಷ್ಟಿತ್ತು ಅಂದರೆ ರಮ್ಮನಹಳ್ಳಿ ಹೋದ್ರು, ಏನು ಜನವೇ ಜನ, ಬೇರೆ ಜಾಗನೇ ಇರಲಿಲ್ಲ. ಬೂತ್ ತೆಗೆದು ನೋಡಿ 100 ಓಟ್ ಬಂದಿಲ್ಲ. ನಮ್ಗೆ 1,500 ಓಟ್ ಬಂದರೆ ಅವ್ರಿಗೆ 100 ಓಟ್ ಬಂದಿಲ್ಲ. ಅಲ್ಲಿ ಒಂದೇ ಒಂದು ಕೇಳಲ್ಲ, ಈ ಎಲೆಕ್ಷನಲ್ಲಿ ಕ್ಯಾನ್ವಸ್ಗೆ ಯಾರ್ಯಾರೋ ಬಂದು ಮಾಡ್ತಾ ಇದ್ದಾರೆ, ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಯಾಕೆ ನಟರ ಬಗ್ಗೆ ಮಾತಾಡ್ತಿದ್ದಾರೆ? ನಾವು ಇಂಪಾರ್ಟೆಂಟ್ ಅಲ್ಲ, ನಮ್ದೇನು ಮ್ಯಾಟ್ರ್ ಆಗಲ್ಲ ಅಂದರೆ ಮಾತಾಡಬಾರ್ದಲ್ವಾ? ಸಿಂಪಲ್. ಯಾಕೆ ದಿನೇ ಬರೀ ನಮ್ಮ ವಿಷಯನೇ ಮಾತಾಡ್ತಾ ಇದ್ದಾರೆ? ಅವರು ನಮ್ದು ಉಪಯೋಗ ಇಲ್ಲ ಅಂದಮೇಲೆ ಆರಾಮಾಗಿರ್ಬೇಕು. ಅವರು ಮನೇಲಿ ನಿದ್ದೆ ಮಾಡ್ಕೊಂಡು ಖುಷಿಯಾಗಿ ಬೇರೆ ಕೆಲಸಗಳು ನೋಡ್ಕೊಂಡು. ಹಾಗಿದ್ಮೇಲೆ ನಿಮ್ಗೆ ನೋಡಿದ್ರೆ ಅವ್ರಿಗೆ ಭಯ ಇದೆ ಅಂತ ಆಯ್ತು. ಆಯ್ತು, ನೀವೇನು ಸರ್, ನಾನು ಭಯ ಅಷ್ಟು ಕೆಡ್ದಾಗಿದ್ದೀನಿ ನಾನು. ಸರ್, ಇವತ್ತು ಜಿಟಿ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ ಸರ್. ದರ್ಶನ್ ರವರು ಸಿದ್ದರಾಮಯ್ಯ ಅವ್ರ ಪರ ಮತಯಾಚನೆ ಮಾಡಿದ್ರು. ಆದರೆ ಅವಾಗ ದರ್ಶನ್ ರವರು ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಾತಾಡ್ತಿದ್ರು 1,000 ಓಟ್ ಬೀಳ್ಬೋದು ಅಂತೇಳಿ. ಆದರೆ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಪ್ರಚಾರ ಮಾಡಿದಂಥ ಏರಿಯಾಗಳಲ್ಲಿ ಬರೀ 100 ಓಟ್ ಬಿದ್ದಿದ್ದು ಅಂತ. 50 ಬಿದ್ದರೂ ಸಾಕು ಬಿಡಿ ಸರ್. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯದ ಬೇರೆ ಬೇರೆ ಭಾಗಕ್ಕೆ ಹೋಗಿ ಇವತ್ತು ಪ್ರಚಾರವನ್ನ ಮಾಡಿದ್ರು. ಜನರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸವನ್ನ ಮಾಡಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ, ನನ್ನನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿ ಜನರ ಮುಂದೆ ಕೈ ಮುಗಿದು ಕೇಳ್ಕೊಂಡಿದ್ದಾರೆ.